ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತಿನ ದಿನ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಮಹಾ ಮೋಸಗಳು ಏನಾದರೂ ನಡೀತಾ ಇದ್ದರೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಅಂತಂದರೆ ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಮನೆಯವರಾಗಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು, ಅಂಥವರು ನಿಮ್ಮ ವಿರುದ್ಧ ಸುಳ್ಳು ಅಪಪ್ರಚಾರಗಳನ್ನು ಮಾಡುವಂಥದ್ದು, ನಿಮ್ಮ ನಡವಳಿಕೆ ಬಗ್ಗೆ ಇಲ್ದಿರೋಂಥ ಊಹಾಪೋಹಗಳನ್ನು ಹಬ್ಬಿಸಿ ಅವರು ಬೇರೆಯವರ ದೃಷ್ಟಿಯಲ್ಲಿ ಒಳ್ಳೆಯದಾಗೋದಕ್ಕೋಸ್ಕರ ತಮ್ಮ ಜೀವನದಲ್ಲಿ ಆಟ ಆಡೋವಂಥದ್ದು, ತಮ್ಮ ಜೀವನದಲ್ಲಿ ಮಾನ ಮರ್ಯಾದೆ ತೆಗೆಯೋವಂಥದ್ದು, ಅಥವಾ ನಿಮ್ಮ ವಿರುದ್ಧ ಕಳಂಕ ತರೋವಂಥದ್ದು ಚಟುವಟಿಕೆಗಳನ್ನು ಅವರು ಮಾಡಿ ನಿಮ್ಮ ಮೇಲೆ ಆರೋಪ ಮಾಡೋವಂಥದ್ದು. ಈ ರೀತಿ ಸುಳ್ಳು ಆಪಾದನೆಗಳು, ಸುಳ್ಳು ನಿಂದನೆಗಳನ್ನು ಮಾಡಿ ಅವರಿಗೆ ಬಂದಂಥ ರೀತಿಯಲ್ಲಿ ಮಾತುಗಳನ್ನು ಆಡಿ ಜನರ ದೃಷ್ಟಿಯಲ್ಲಿ ಅವರು ತುಂಬ ಒಳ್ಳೆಯವರು ಅಂತ ಬಿಂಬಿಸ್ಕೊಳ್ಳೋ ಥರ ಮಾಡಿಕೊಂಡು ಅವರದೇ ಆದಂಥ ಒಂದು ವಟಾರದಲ್ಲಿ ಅಥವಾ ಅವ್ರದ್ದೇ ಆದಂಥ ಒಂದು ಗುಂಪನ್ನು ಕಟ್ಕೊಂಡು ನಿಮಗೆ ಏನಾದರೂ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಅಂದರೆ, ಅಥವಾ ನಿಮ್ಮ ಆಫೀಸ್ಗಳಲ್ಲಿರ್ಬೋದು, ನಿಮ್ಮ ಮನೆಗಳಲ್ಲಿರ್ಬೋದು, ಅಥವಾ ನೀವು ನೆಲೆಸಿರೋವಂಥ ಊರಲ್ಲಿ ಈ ರೀತಿ ಕಾರ್ಯಗಳು ನಿಮಗೆ ಆಗ್ತಾ ಇದೆ, ತುಂಬ ನೊಂದೋಗ್ಬಿಟ್ಟಿದ್ದೀವಿ, ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಮಗೆ ಯಾರ ಸಹಾಯ ಇಲ್ಲ, ಏನೂ ಇಲ್ಲ, ತುಂಬ ಪರಿತಪಿಸ್ತಾ ಇದ್ದೀವಿ. ದೈಹಿಕವಾಗೂ ಕೆಲವೊಬ್ಬರು ಮಾಡ್ತಾರೆ, ಮಾನಸಿಕವಾಗೂ ಮಾಡ್ತಾರೆ, ಮತ್ತು ವಾಮಾಚಾರದ ಪ್ರಯೋಗಗಳ ಮೂಲಕನೂ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ, ಅದರಿಂದ ನಮಗೆ ಆಚೆ ಬರೋಕ್ಕಾಗ್ತಾ ಇಲ್ಲ ಅಂತ ತುಂಬ ನೊಂದ್ಕೊಂಡಿರೋವಂಥವ್ರು. ಅಂಥವ್ರು ಏನು ಮಾಡ್ಬೋದು ಅಂತಂದರೆ 9 ಮಂಗಳವಾರಗಳ ಕಾಲ ನೀವು ಇದನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಆಂಜನೇಯನ ದೇವಸ್ಥಾನದಲ್ಲಿ ನೀವು ಮಾಡಿದ್ರೆ, ಅದರಲ್ಲೂ ಆಂಜನೇಯನ ದೇವಸ್ಥಾನದಲ್ಲಿ ವಿಶೇಷವಾಗಿ ವಿಗ್ರಹಗಳಿಗೆ ನೀವೇ ಸ್ವತಃ ಅಭಿಷೇಕ ಮಾಡುವಂಥ ವ್ಯವಸ್ಥೆ ಇದ್ದರೆ, ಅಂದರೆ ವಿಗ್ರಹಗಳನ್ನು ಮುಟ್ಟಿ ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಆಂಜನೇಯನ ದೇವಸ್ಥಾನಗಳಿದ್ದು ಅದನ್ನು ನೀವು ಸ್ಪರ್ಶ ಮಾಡೋವಂಥದ್ದಿದ್ದು ಅಲ್ಲಿ ನೀವು ಮಾಡೋ ವ್ಯವಸ್ಥೆ ಇದ್ದರೆ ಖಂಡಿತವಾಗ್ಲೂ ಅಲ್ಲಿ ನೀವು ಸ್ವತಃ ನೀವೇ ಹೋಗಿ ಮಾಡೋವಂಥದ್ದನ್ನು ಮಾಡ್ಬೋದು. ಅದರಲ್ಲಿ ಅಕಸ್ಮಾತ್ ಹಂಗಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಆಂಜನೇಯನ ವಿಗ್ರಹಗಳಿಗೆ ನಿಮ್ಮ ಮನೆಯಲ್ಲಿ ಸ್ವತಃ ನೀವೇ ಅದನ್ನು ಮಾಡೋವಂಥದ್ದನ್ನು ಮಾಡ್ಬೋದು. ಇದನ್ನು ಮಂಗಳವಾರದ ದಿನಗಳಲ್ಲಿ 9 ಮಂಗಳವಾರಗಳು ನೀವು ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದೇನು ಅಂತಂದರೆ, ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಆಂಜನೇಯನ ವಿಗ್ರಹ ಇರಬೇಕು. ಅದಕ್ಕೆ ಒಂದು ಪುಟಾಣಿ ವಿಗ್ರಹ ಇದ್ದರೂ ಪರವಾಗಿಲ್ಲ. ಆ ವಿಗ್ರಹನ ನೀವು ತಗೊಂಡು ನಿಮ್ಮ ದೇವರ ಮನೆಯಲ್ಲಿ ಯಥಾ ಪ್ರಕಾರ ಮನೆಯನ್ನೆಲ್ಲ ಶುದ್ಧಿ ಮಾಡಿ, ಅದಾದಮೇಲೆ ಒಂದು ಮಣೆನ ಹಾಸಿ, ಆ ಮಣೆ ಮೇಲೆ ಒಂದು ತಾಮ್ರದ ಬೌಲ್ ಅಂದರೆ ಬಟ್ಟಲನ್ನು ಇಟ್ಟು ಅದರ ಮೇಲೆ ಆಂಜನೇಯನ ವಿಗ್ರಹವನ್ನು ಇಟ್ಟು, ಇನ್ನೊಂದು ತಾಮ್ರದ ಬಟ್ಟಲಲ್ಲಿ ನೀವು ಸ್ವಲ್ಪ ಮಲ್ಲಿಗೆ ಎಣ್ಣೆನ ನೀವು ತೊಗೊಬೇಕಾಗುತ್ತೆ. ಅದಾದಮೇಲೆ ಗ್ರಂಥಿಗೆ ಅಂಗಡಿ ಹೋದಾಗ ಸಿಂಧೂರ ಅಂತ ಸಿಗುತ್ತೆ, ಆ ಸಿಂಧೂರದ ಪೌಡರನ್ನು ನೀವು ತಂದು ಅದನ್ನು ನೀವು ವಿಗ್ರಹಗಳಿಗೆ, ಅಂದರೆ ಆಂಜನೇಯನ ವಿಗ್ರಹಗಳಿಗೆ ನೀವು ಅದನ್ನು ಸ್ವಲ್ಪ ಹಾಲಲ್ಲಿ ಕಲಸಿ, ಮಲ್ಲಿಗೆ ಎಣ್ಣೆ ಮತ್ತು ಸಿಂಧೂರ ಮತ್ತು ಒಂದು ಸ್ವಲ್ಪ ಅದನ್ನು ನೀವು ನೀರಲ್ಲಾದರೂ ಕಲಸಿ, ಇಲ್ಲ ಅಂದರೆ ಸ್ವಲ್ಪ ಹಾಲಲ್ಲಿ ಕಲಸಿ ಅದನ್ನು ನೀವು ಅಭಿಷೇಕ ಮಾಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಅದನ್ನು ಮಾಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ, ವಿಶೇಷವಾಗಿ ನೀವು ಆಂಜನೇಯನ ದೇವಸ್ಥಾನದಲ್ಲಿ ಅರ್ಚಕರು ಇರ್ತಾರಲ್ಲ ಅವ್ರ ಹತ್ರ ಹೋಗಿ, ನಮಗೆ ಆಂಜನೇಯನಿಗೆ ನಮ್ಮ ಹೆಸರಿನಲ್ಲಿ ನಮ್ಮ ನಕ್ಷತ್ರ ಗೋತ್ರದ ಪ್ರಕಾರ ನೀವು ಇವತ್ತಿನ ಸೇವೆಯಲ್ಲಿ ಅಭಿಷೇಕ ನಡೆಯುವಂಥ ಸೇವೆಗಳಲ್ಲಿ, ಅಂದರೆ ಬೆಳಗಿನ ಜಾವ ಸೇವೆಗಳು ನಡೀತಾ ಇರುತ್ತೆ, ಅಂಥ ಸೇವೆಗಳಿಗೆ ನೀವು ಹೋಗಿ ಒಂದು ದಿನ ಮುಂಚಿತವಾಗಿಯೇ ನೀವು ಇವತ್ತು ಮಂಗಳವಾರ ಮಾಡಿಸ್ತೀನಿ ಅಂತಂದರೆ, ನೀವು ಸೋಮವಾರನೇ ದೇವಸ್ಥಾನಗಳಲ್ಲಿರೋಂಥ ಅರ್ಚಕರ ಹತ್ರ ಹೋಗಿ ನಿಮ್ಮ ಹೆಸರು ನಕ್ಷತ್ರ ಗೋತ್ರಗಳನ್ನು ಹೇಳಿ ಅಲ್ಲಿ ಮಲ್ಲಿಗೆ ಎಣ್ಣೆ
ಎಣ್ಣೆಯನ್ನು ತಗೊಂಡೋಗಿ ಮತ್ತು ಸಿಂಧೂರನ ನೀವು ತಗೊಂಡೋಗಿ ಕೊಟ್ಟು ಬೆಳಗ್ಗೆ ಮಂಗಳವಾರದ ಬೆಳಗಿನ ಜಾವ ನೀವು ಈ ವಸ್ತುಗಳಿಂದ ಅಭಿಷೇಕನ ನೀವು ಮಾಡಿಸಿ ಅಂತ ನೀವು ಕೇಳಿಕೊಂಡು ಮಾಡಿಸೋವಂಥ ಪ್ರಯತ್ನನ ನೀವು ಮಾಡಬೇಕಾಗುತ್ತೆ. ಅಥವಾ ಸೇವೆಗೆ ಅಂತ ಒಂದಿಷ್ಟು ಹಣನ ಕೇಳಬಹುದು. ಅಷ್ಟು ಹಣನ ನೀವು ಪಾವತಿ ಮಾಡಿ ನೀವು ಆ ಸೇವೆನ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಾನ ನಿಂದನೆ ಮಾಡ್ತಾ ಇರೋವಂಥ, ನಿಮಗೆ ನೋವನ್ನು ಕೊಡ್ತಾ ಇರೋವಂಥವ್ರಿಗೆ ಆಂಜನೇಯ ಸರಿಯಾದ ಶಿಕ್ಷಣ ಕೊಟ್ಟು ಅಥವಾ ಅವರಿಗೆ ಒಳ್ಳೆಯ ಬುದ್ಧಿನ ಕೊಟ್ಟು ಅವರಿಗೆ ಯಾವ ರೀತಿಯಲ್ಲಿ ಮನಸ್ಸು ಪರಿವರ್ತನೆ ಮಾಡಬೇಕೋ ಅದನ್ನು ಖಂಡಿತವಾಗ್ಲೂ ಮಾಡೋ ಅಂಥದ್ದನ್ನು ಮಾಡ್ತಾರೆ. ಅದಾದಮೇಲೆ ನೀವು ಅವತ್ತಿನ ದಿನ ಅಭಿಷೇಕ ಮಾಡಿಸಿದಂಥ ದಿನಗಳಲ್ಲಿ ವಿಶೇಷವಾಗಿ ತೆಂಗಿನಕಾಯಿಗಳನ್ನು ತಗೊಂಡೋಗಿ ಸೇವೆಗಳನ್ನು, ಹಣ್ಣು ಕಾಯಿಗಳನ್ನು ಮಾಡಿಸೋವಂಥದ್ದು, ಆರತಿ, ಕರ್ಪೂರದ ಆರತಿಗಳನ್ನು ನೀವು ಮಾಡಿಸೋವಂಥದ್ದನ್ನು ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಅವತ್ತಿನ ದಿನ ಈ ಬಾಳೆಹಣ್ಣಿನಿಂದ ರಸಾಯನ ಅಂತ ಮಾಡಿಸ್ತಾರಲ್ಲ, ಆ ನೈವೇದ್ಯನ ನೀವು ಮಾಡಿಸಿ ಅಲ್ಲಿ ಬಂದಿರೋವಂಥ ಭಕ್ತಾದಿಗಳಿಗೆ ನೀವು ಅದನ್ನು ಹಂಚಿಸುವಂಥದ್ದನ್ನು ಮಾಡಿದಾಗ ಅಥವಾ ತಾವೇ ಸ್ವತಃ ಕೈಯಿಂದ ಆ ಭಕ್ತಾದಿಗಳಿಗೆ ನೀವು ಅದನ್ನು ಹಂಚುವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಆಗ್ತಿರೋವಂಥ ನೋವಿರ್ಬೋದು, ವಾಮಾಚಾರ ಇರ್ಬೋದು, ಅಥವಾ ನಿಂದನೆ ಇರ್ಬೋದು, ಸುಳ್ಳು ಆರೋಪಗಳಿರ್ಬೋದು, ಕಳಂಕಗಳಿರ್ಬೋದು, ಅದರಿಂದ ನೀವು ಆಚೆ ಬರ್ಬೋದು. ಅಕಸ್ಮಾತು ನೀವು ದೇವಸ್ಥಾನಕ್ಕೆ ಹೋಗಲ್ಲ ಅಂದರೆ ಮನೆಯಲ್ಲೂ ಕೂಡ ನೀವು ಅಭಿಷೇಕ ಮಾಡಿದ ನಂತರ ಆಂಜನೇಯನ ವಿಗ್ರಹದ ಮುಂದೆ ಕರ್ಪೂರ ಆರತಿ ಬೆಳಗೋ ಅಂಥದ್ದು, ಅದಾದಮೇಲೆ ನೀವು ವಿಶೇಷವಾಗಿ ಹೂಗಳಿಂದ ಅಲಂಕಾರ ಮಾಡೋ ಅಂಥದ್ದು, ಅಭಿಷೇಕ ಮಾಡಿದಂಥ ನೀರನ್ನು ಮತ್ತು ಆ ಮಲ್ಲಿಗೆ ಹೂವು ಮತ್ತು ಆ ಎಣ್ಣೆನ ನೀವು ಯಾವುದಾದರೂ ಒಂದು ಹಸಿರು ಗಿಡದ ಮರದ ಬುಡಕ್ಕೆ ನೀವು ತಗೊಂಡೋಗಿ ಸುರಿಯೋ ಅಂಥದ್ದನ್ನು ಮಾಡಬೇಕು. ಮನೆ ದೇವರ ಪೂಜೆ ಮಾಡುವಾಗಲೂ ಅಷ್ಟೇ 2 ತೆಂಗಿನಕಾಯಿ, ಬಾಳೆಹಣ್ಣು, ಹೂವು, ನೈವೇದ್ಯ ಅಂದರೆ ರಸಾಯನ, ಬಾಳೆಹಣ್ಣಿನಿಂದ ತಯಾರಿಸಿದಂಥ ರಸಾಯನದ ನೈವೇದ್ಯನ ನೀವು ದೇವರಿಗೆ ಇಟ್ಟು ನಿಮ್ಮ ಮನಸ್ಸಿನಲ್ಲಿ ಆಗ್ತಿರೋವಂಥ ನೋವು, ಸಂಕಟಗಳನ್ನು ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ನೀವು ಆಂಜನೇಯನಿಗೆ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರಗಳನ್ನು ಹೇಳಿ ನೀವು 9 ಮಂಗಳವಾರಗಳ ಕಾಲ ನೀವು ಈ ರೀತಿ ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ವಾಮಾಚಾರ ಆಗಿರಲಿ, ಎಂಥದ್ದೇ ನಿಮ್ಮ ಮೇಲೆ ಆರೋಪ ಬಂದಿರಲಿ, ನಿಮ್ಮ ಮೇಲೆ ಯಾವುದೋ ಒಂದು ರೀತಿಯ ಸುಳ್ಳು ಕೇಸುಗಳನ್ನು ಹಾಕಿರೋ ಅಂಥದ್ದು, ಅಥವಾ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಬಗ್ಗೆ ನಿಂದನೆ ಮಾಡಿ ನಿಮಗೆ ಟಾರ್ಚರ್ ಕೊಡೋ ಅಂಥದ್ದು, ಅಥವಾ ನಿಮ್ಮ ಮಾನಸಿಕವಾಗಿ ನಿಮ್ಮನ್ನು ಕುಗ್ಗಿಸೋ ಅಂಥದ್ದು, ಮತ್ತು ದೈಹಿಕವಾಗಿ ಬಂದು ನಿಮಗೆ ಹಲ್ಲೆ ಮಾಡೋ ಅಂಥದ್ದು, ಈ ರೀತಿ ಎಲ್ಲ ನೀವು ಪ್ರಾಬ್ಲಮ್ಗಳನ್ನು ನೀವು ತುಂಬ ಅನುಭವಿಸ್ತಾ ಇದ್ದೀರಾ ಅಂತಂದರೆ ಇದರಿಂದ ನೀವು ಆಚೆ ಬರೋದಕ್ಕೆ ಇದೊಂದು ಸರಳ ಉಪಾಯನ ಖಂಡಿತವಾಗ್ಲೂ ಮಂಗಳವಾರ, ಅದರಲ್ಲೂ 9 ಮಂಗಳವಾರಗಳ ಕಾಲ ನೀವು ಇದನ್ನು ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನೀವು ದೇವಸ್ಥಾನದಲ್ಲಿ ಮಾಡಿಸಿದಂತಹ ನೈವೇದ್ಯ ಇರುತ್ತಲ್ಲ ಅದನ್ನು ಸಹ ಸ್ವಲ್ಪ ನೀವು ನಿಮ್ಮ ಮನೆಯಲ್ಲಿರೋಂಥ ಕುಟುಂಬ ಸದಸ್ಯರೆಲ್ಲರೂ ಸೇರಿ ತಿನ್ನೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ನೀವು ಮನೆಯಲ್ಲಿ ಮಾಡಿದಂತಹ ಅಭಿಷೇಕದ ನೀರನ್ನು ಯಾವುದೇ ಕಾರಣಕ್ಕೂ ತುಳಿಯುವಂಥ ಜಾಗದಲ್ಲಿ ಎಸೆಯುವಂಥದ್ದನ್ನು ಮಾಡಬಾರ್ದು. ಮರದ ಅಂದರೆ ಹಸಿರು ಗಿಡದ ಮರದ ಬುಡಕ್ಕೆ ನೀವು ಅದನ್ನು ತಗೊಂಡೋಗಿ ಹಾಕುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿರುವಂತಹ ಎಷ್ಟೋ ಸಮಸ್ಯೆಗಳು ಅಂದರೆ ಮಾನಸಿಕವಾಗಿ ಅನುಭವಿಸ್ತಾ ಇರೋವಂಥ ನೋವುಗಳು ಖಂಡಿತವಾಗ್ಲೂ ದೂರ ಆಗುತ್ತೆ. ಯಾಕಂದರೆ ನಮಗೆ ಗೊತ್ತಿರೋದಿಲ್ಲ, ನಮ್ಮ ಅಕ್ಕಪಕ್ಕದವರು ನಮ್ಮ ವಿರುದ್ಧ ಪಿತೂರಿ ಮಾಡ್ತಾ ಇರ್ತಾರೆ, ನಾವು ಮಾಡುವಂಥ ಕೆಲಸಗಳ ಜಾಗದಲ್ಲಿ ನಮಗೆ ನಿಂದನೆ ಮಾಡ್ತಾ ಇರ್ತಾರೆ, ನಮ್ಮ ಕುಟುಂಬದಲ್ಲಿ ನಮ್ಮ ಜೊತೆನೇ ಇದ್ದು ನಮ್ಮ ಫ್ಯಾಮಿಲಿಯವರೇ ಆಗಿದ್ದರೂ ಕೂಡ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ವಿರುದ್ಧ ತಂತ್ರಗಾರಿಕೆಗಳನ್ನು ಮಾಡ್ತಾ ಇರ್ತಾರೆ. ಇಂಥದ್ರಿಂದ ನೀವು ಆಚೆ ಬರಬೇಕು ಅಂತಂದರೆ ಖಂಡಿತವಾಗ್ಲೂ ಆಂಜನೇಯನನ್ನು ನೀವು ಪ್ರಾರ್ಥನೆ ಮಾಡಿಸ್ಬೇಕಾಗುತ್ತೆ. ಮತ್ತು ಆಂಜನೇಯನ ದೇವಸ್ಥಾನದಲ್ಲಿ ನಾನು ಹೇಳಿದಂಥ ವಸ್ತುಗಳನ್ನು ಕೊಟ್ಟು ನೀವು ಸೇವೆಗಳನ್ನು ಮಾಡಿಸುವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ಅದರಿಂದ ಆಚೆ ಬರ್ಬೋದು ಅನ್ನೋ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.